ಸೊ ಈ ಒಂದು ವರ್ಡ್ ನ ಕೇಳಿದ ತಕ್ಷಣ ಸೊ ನಮಗೆ ಮೊದಲು ನೆನಪಾಗೋದು ಯಾರಪ್ಪ ಅಂದ್ರೆ ಪತ್ರಿಜಿ ಗುರುಗಳು. ಸೊ ಎಲ್ಲರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾದಂತ ವಾಕ್ಯವನ್ನ ಸೊ ಈ ಜಗತ್ತಿಗೆ ನೀಡಿದಾರ ಅವರು ಅಂತ. ಸೊ ಯಾರೆಲ್ಲ ಧ್ಯಾನ ಮಾಡ್ತಾ ಇದಾರೋ ಪ್ರತಿಯೊಬ್ಬರು ಕೂಡ ಈ ವಾಕ್ಯವನ್ನ ಬಳಸಿನೇ ಸೊ ಮುಂದೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವುದೇ ಫಂಕ್ಷನ್ಸ್ ಗಳಲ್ಲಾಗಿರ್ಬೋದು. ಸೊ ಫಸ್ಟ್ ಟೈಮ್ ನಾನು ಧ್ಯಾನಕ್ಕೆ ಬಂದಾಗ ಈ ವರ್ಡ್ಸ್ ನ ಕೇಳಿದಾಗ ಖುಷಿ ಅನಿಸ್ತು, ಬಟ್ ವಿಚಿತ್ರನೂ ಅನಿಸ್ತು. ಸೊ ಯಾಕೆ ಈ ವರ್ಡ್ಸ್ ನ ಪತ್ರಿಜಿ ಗುರುಗಳು ಯೂಸ್ ಮಾಡ್ತಾರೆ ಅಂತ. ಸೊ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ, ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಅಂಡ್ ಮಾಸ್ಟರ್ಸ್ ಅಂತ. ಸೊ ಆ ಒಂದು ಪದಗಳಲ್ಲಿ ನಮ್ಮ ಜೀವನದಲ್ಲಿರುವಂತ ಎಷ್ಟೋ ಅಟ್ಯಾಚ್ಮೆಂಟ್ ಗಳನ್ನ ಹೊರಗೆ ಬರಬಹುದು, ಬುದ್ಧನಾಗುವಂತ ಸ್ಥಿತಿಗೆ ಹೋಗ್ಬೋದು. ಆ ಮೂರು ಪದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಸೊ ಈ ಒಂದು 3 ಪದವನ್ನ ಎಲ್ಲರ ಜೊತೆ ನಾವು ಆತ್ಮವಾಗಿದ್ಕೊಂಡು ಎಲ್ಲರನ್ನು ಆತ್ಮ ರೂಪದಲ್ಲಿ ನೋಡಿದಾಗ ಮಾತ್ರ ಸೊ ಈ 3 ಪದಗಳನ್ನ ನಾವು ಯೂಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸೊ ಹಂಗಾಗಿ ಫಸ್ಟ್ ಒಂದು ತಿಳ್ಕೊಳ್ತಾ ಬರೋಣ. ಸೊ ನಿನ್ನೆ ತಾನೇ ಪತ್ರಿಜಿ ಗುರುಗಳದ್ದು ಬರ್ತಡೇ ಇತ್ತು. ಸೊ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿರ್ತೀರಾ. ಯಾವ ರೀತಿ ಸೆಲೆಬ್ರೇಷನ್ ಮಾಡಿರ್ತೀರಾ? ಸೊ ನಿಮ್ಗೆ ಗೊತ್ತಿರುತ್ತೆ, ಧ್ಯಾನ ಮಾಡ್ತಾ ಮಾಡಿರ್ತೀರಾ. ಯಾಕಂದ್ರೆ ಪತ್ರಿಜಿ ಗುರುಗಳಿಗೆ ಧ್ಯಾನ ಅಂದ್ರೇನೆ ತುಂಬಾ ಇಷ್ಟ. ಸೊ ಧ್ಯಾನದ ಮೂಲಕ ಅವರು ತಮ್ಮ ಜೀವನದಲ್ಲಿ ಜ್ಞಾನವನ್ನ ಪಡ್ಕೊಂಡು ಅದನ್ನ ಅಳವಡಿಸ್ಕೊಂಡು ಅದ್ಭುತವಾದಂತ ಪರಿವರ್ತನೆನ ಹೊಂದಿ ಎಲ್ಲರಿಗೂ ಕೂಡ ಅದನ್ನ ಸ್ಪ್ರೆಡ್ ಮಾಡಿದ್ದಾರೆ. ಸೊ ನೀವು ಎಲ್ಲರೂ ಕೂಡ ಏನ್ ಮಾಡಿರ್ತೀರಾ? ಸೊ ಧ್ಯಾನವನ್ನ ಮಾಡೋ ಮೂಲಕ ಸೊ ಪತ್ರಿಜಿ ಗುರುಗಳಿಗೆ ಅವರ ಹುಟ್ಟಿದ ದಿನಕ್ಕೆ ಶುಭಾಶಯವನ್ನ ಕೋರಿರ್ತೀರಾ. ಸೊ ಇನ್ನೊಮ್ಮೆ ಅವರಿಗೆ ಈ ದಿನ ಮತ್ತೊಮ್ಮೆ ಹುಟ್ಟಿದ ದಿನದ ಶುಭಾಶಯನ ಕೋರೋಣ. ಸೊ ಅಂದ್ರೆ ಅವ್ರಿಗೆ ಕೋರೋದಂದ್ರೇನು, ನಮಗೆ ನಾವೇ ಕೋರ್ಕೊಳ್ಳೋಣ. ಯಾಕಂದ್ರೆ ಪತ್ರಿಜಿ ಗುರುಗಳು ಅವರು ಕೇವಲ ದೇಹವನ್ನ ಬಿಟ್ಟಿದ್ದಾರೆ, ಬಟ್ ಅವರ ಒಂದು ಆತ್ಮ ಚೈತನ್ಯ ಶಕ್ತಿ ಎಲ್ಲರೊಳಗೂ ಹೋಗಿ ಸೇರ್ಕೊಂಡಿದೆ. ಪ್ರತಿಯೊಬ್ಬರು ಕೂಡ ಈಗ ಯಾರು ಹೇಳಿ? ಪತ್ರಿಜಿ ಗುರುಗಳೇ. ಸೊ ಎಲ್ಲರಿಗೂ ಕೂಡ ನಾವು ವಿಶ್ ಮಾಡೋಣ. ಸೊ ಧ್ಯಾನಕ್ಕೂ ಕೂಡ ವಿಶ್ ಮಾಡೋಣ. ಸೊ ಅವರೊಬ್ಬರು ಇಲ್ಲದೆ ಹೋಗಿದ್ರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನರ ಜೀವನ ಬದಲಾಗ್ತಾ ಇರ್ಲಿಲ್ಲ. ಅವ್ರು ಮತ್ತು ಕಷ್ಟದಲ್ಲೇ ಬದುಕ್ಬೇಕಾಗ್ತಿತ್ತು. ಸೊ ಇವನ್ನ ನನ್ನ ಜೀವನ ಆದ್ರೂ ಅಷ್ಟೇ ಮಾಸ್ಟರ್ಸ್, ನನ್ನ ಜೀವನ ಆದ್ರೂ ಕೂಡ ನಾನು ಇವತ್ತು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಸೊ ಏನೋ 4 ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಪತ್ರಿಜಿ ಗುರುಗಳು. ಸೊ ಅವರು ಅವತ್ತು ಮಾಡಿರುವಂತಹ ಧ್ಯಾನ ಸಾಧನೆ, ಪರಿವರ್ತನೆ, ಅದನ್ನ ಮನೆಗೆ ಹೋಗಿ ಅವ್ರು ಹೇಳ್ ಬರ್ತಾರೆ. ಸೊ ನೋಡಿ, ಮನೆಗೆ ಹೋಗಿ ಹೇಳ್ ಬರ್ಬೇಕಾದ್ರೆ ಅಲ್ಲಿರುವಂತಹ ಒಂದು ಅಹಂಕಾರ ಭಾವ ಇರುತ್ತೆ, ಎಲ್ಲರೊಳಗೂ ಇರುತ್ತದೆ ಈಗೋ ಅನ್ನೋದು. ಸೊ ಅದನ್ನ ಕಂಪ್ಲೀಟ್ ಆಗಿ ನಾವು ಕಳ್ಕೊಬೇಕಾಗತ್ತೆ. ನಮ್ಗೆ ಗೊತ್ತು, ಮಹಾದೇವ, ಶಿವ ಅಂತ ಏನ್ ಕರಿತೀವಿ, ಶಿವ ಕೂಡ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡ್ತಾನೆ. ಸೊ ಆ ರೀತಿ ಭಿಕ್ಷೆ ಬಿಡ್ಬೇಕಾದ್ರೆ ನಮ್ಗೆ ಕೇಳಕ್ಕೆ ಈಸಿ ಅನ್ಸುತ್ತೆ, ಓ ಭಿಕ್ಷೆಯನ್ನ ಬೇಡ್ದ ಶಿವ ಅಂತ ಅಂತಾರೆ. ಬಟ್ ಆ ರೀತಿ ಶಿವ ಬೇಡ್ಬೇಕಾದ್ರೆ ಅವನಿಗಿರುವಂತ ಅಹಂಕಾರವನ್ನ ಕಂಪ್ಲೀಟ್ ಆಗಿ ಸಾಯಿಸಿದಾನೆ ಶಿವ. ಜ್ಞಾನ ಯಾರಿಗೆ ಒಲಿಯುತ್ತಂದ್ರೆ ಅಹಂಕಾರ ನಾಶವಾದವರಿಗೆ ಮಾತ್ರ ಒಲಿಯುತ್ತೆ. ಬಟ್ ಆ ಅಹಂಕಾರ ನಾಶ ಆಗೋದಕ್ಕೇನೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡದೆ ಅಹಂಕಾರ ನಾಶ ಆಗಲ್ಲ. ನಮ್ಮ ಇಂದ್ರಿಯಗಳಿಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ, ಆ ಇಂದ್ರಿಯಗಳನ್ನ ನಾವು ನಿಯಂತ್ರಿಸಕ್ಕಾಗಲ್ಲ ಅಂತ ಅದ್ಭುತವಾಗಿರುವಂತಹ ಒಂದು ಧ್ಯಾನವನ್ನ ಹೇಳ್ಕೊಟ್ಟು ನಮ್ಮನ್ನ ನಾವು ಪರಿಚಯ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಪತ್ರಿಜಿ ಗುರುಗಳು. ಸೊ ಅವರು ಒಂದೇ ಒಂದು ವರ್ಡ್ ನ ಹೇಳೋದಾದ್ರೆ, ಪತ್ರಿಜಿ ಗುರುಗಳು ಎಲ್ಲರಿಗೂ ಕೂಡ ಮರು ಜನ್ಮವನ್ನ ನೀಡಿದ್ದಾರೆ. ಈಗೆಲ್ಲ ಯಾರ್ಯಾರು ನೀವು ಧ್ಯಾನ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊತಾ ಇದ್ದೀರಾ ಬಹಳಷ್ಟು ಜನರಿಗೆ. ನೀವು ಕೂಡ ಅವ್ರು ಮಾಡಿರುವಂತ ಸೇವೆಗಳನ್ನ ಎಲ್ಲರಿಗೂ ಕೂಡ ಮಾಡ್ತಾ ಬರ್ತಾ ಇದ್ದೀರಾ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಪತ್ರಿಜಿ ಗುರುಗಳು ಎಲ್ಲರ ಉಸಿರೊಳಗಡೆ ಹೋಗಿ ಸೇರ್ಕೊಂಡಿದ್ದಾರೆ ಧ್ಯಾನದ ಮೂಲಕ. ಇಡೀ ಪ್ರಪಂಚದ ತುಂಬಾ ಇರುವಂತಹ ಅಂಧಕಾರವನ್ನ ಓಡಿಸೋದಕ್ಕೆ ಸೊ ಅವ್ರು ಸಜ್ಜಾಗಿ ನಿಂತ್ಕೊಂಡಿದ್ದಾರೆ. ಸೊ ಪತ್ರಿಜಿ ಗುರುಗಳು ನಮ್ಮೆಲ್ಲರ ಒಳಗೂ ಕೂಡ ಇದ್ದಾರೆ. ಸೊ ಅಂತಹ ಪತ್ರಿಜಿ ಗುರುಗಳ ಒಂದು ಹುಟ್ಟಿದ ದಿನವನ್ನ ಆಚರಿಸೋದು ನಿಜವಾಗ್ಲೂ ಕೂಡ ಸಂಭ್ರಮ. ಅದು ಧ್ಯಾನದ ದಿನ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ಮಾಸ್ಟರ್ಸ್ ಒಂದ್ ಯೋಚನೆ ಮಾಡಿ, ಬುದ್ಧ ಬಂದಿದ್ದ, ಬುದ್ಧ ತನ್ನ ಕಂಪ್ಲೀಟ್ ಜೀವನವನ್ನ ಧ್ಯಾನದಲ್ಲಿನೇ ತೋರಿಸ್ಕೊಟ್ಟ. ಓಕೆ, ಧ್ಯಾನ ಮಾಡಕಂತಾನೆ ಆ ಒಂದು ಜೀವನವನ್ನ ಆತ ಮೀಸಲಿಟ್ಟಿದ್ದ, ಕರೆಕ್ಟಾ? ಸೊ ಬುದ್ಧನ ಹಳೆಯ ಜನ್ಮಗಳು ನಮ್ಗೆ ಗೊತ್ತು, ರಾಮ, ಕೃಷ್ಣ. ಸೊ ಈ ಜನ್ಮನ ಎತ್ತಿದ್ದ. ಒಂದೊಂದು ಜನ್ಮದಲ್ಲಿನೂ ಅವನು ಒಂದೊಂದು ಅಂಶಗಳನ್ನ ಕಂಪ್ಲೀಟ್ ಮಾಡ್ತಾ ಬಂದ, ಅಂದ್ರೆ ಪರಿಪೂರ್ಣ ಆಗ್ತಾ ಬಂದ ಅವನು. ಈಗ ನಾವು ಅದನ್ನೇ ಮಾಡ್ತಾ ಇದೀವಿ, ಕರೆಕ್ಟಾ? ನಮ್ಮ ಆತ್ಮ ಶರೀರವನ್ನ ತಗೊಂಡ್ ಬರೋದು ಒಂದೊಂದು ಉದ್ದೇಶಗಳನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ. ಹಂಗೆ ಸೊ ಬುದ್ಧ ಕೂಡ ರಾಮನಾಗಿ ಅಲ್ಲಿ ರಾಜ್ಯ ಪಾಲನೆಯನ್ನ ಮಾಡಿ, ಸೊ ಯಾವ ರೀತಿ ಒಬ್ಬ ನರಮನುಷ್ಯನು ಕೂಡ ಧ್ಯಾನ ಮಾಡಿ ಪರಿವರ್ತನೆಯನ್ನ ಹೊಂದಿ ಒಂದು ರಾಮ ರಾಜ್ಯವನ್ನ ಹೇಗೆ ಸೃಷ್ಟಿಸಬಲ್ಲ ಅಂತ ತೋರಿಸ್ಕೊಟ್ಟ. ಏಕಪತ್ನಿ ವ್ರತಸ್ಥನಾಗಿ ಇದು ತೋರಿಸ್ತ. ಆಮೇಲೆ ಕೃಷ್ಣನಾಗಿ ಮಹಾಭಾರತದ ಮೂಲಕ ಅಧರ್ಮವನ್ನ ಹೇಗೆ ನಾಶಗೊಳಿಸೋದು, ಆಮೇಲೆ ಎಲ್ಲದರಲ್ಲೂ ಇದ್ಕೊಂಡು ಅಟ್ಯಾಚ್ಮೆಂಟ್ ಆಗ್ಲಾರ್ದಂಗೆ
ಜ್ಞಾನದೊಳಗೆ ಬದುಕೋದು ಹೇಗೆ ಅಂತ ತೋರಿಸ್ಕೊಟ್ಟ ಬುದ್ಧ. ಸೊ ಎಲ್ಲವನ್ನ ತೋರ್ಸಿದ್ಮೇಲೆ ಆತ್ಮ ಪದೇ ಪದೇ ಒಂದೇ ಕೆಲಸ ಮಾಡಕ್ಕೆ ಹುಟ್ಟಲ್ಲ, ಕರೆಕ್ಟಾ? ಈಗ ನಾವು ಪದೇ ಪದೇ ಒಂದೇ ಕೆಲಸ ಮಾಡಕ್ ಹುಟ್ಟಲ್ಲ. ನಾನು ಈ ಜನ್ಮಕ್ಕೆ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದೇನೆ ಅಂದ್ರೆ ಮುಗೀತು, ಈ ಜನ್ಮಕ್ಕೆ ಅದನ್ನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಜನ್ಮ ಅದ್ ಬೇಕಂತ ಅನ್ಸಿದ್ರು, ಅದು ನನ್ಗೆ ಏನಾದ್ರು ಆಸೆ ಇದ್ರೆ, ಅಂದ್ರೆ ನನ್ಗೆ ಮತ್ತೆ ಬೇರೆ ಯಾವ್ದಾದ್ರು ಜಾಬ್ ಮೇಲೆ ಆಸಕ್ತಿ ಇದ್ರೆ, ಸೊ ಅವಾಗ ನಾನೇನ್ ಮಾಡ್ತೀನಿ, ಆ ಒಂದು ಆಸೆನ ಸಾಯೋ ಲಾಸ್ಟ್ ಟೈಮ್ ಇಟ್ಕೊಂಡ್ಬಿಟ್ರೆ 100% ಮತ್ತೆ ಅದಕ್ಕೋಸ್ಕರ ಹುಟ್ಟು ಬಂದ್ಬಿಡ್ತೇನೆ. ಅದಕ್ಕೆ ಸಾಯ್ಬೇಕಾ ಹೇಳ್ತಾರೆ, ರಾಮ ರಾಮ ಕೃಷ್ಣ ಕೃಷ್ಣ ಅಂತಾದ್ರೂ ಹೇಳಿ, ಅಥವಾ ಅಟ್ಲೀಸ್ಟ್ ಜೀವನ ಪರ್ಯಂತ ಧ್ಯಾನ ಮಾಡಿ ಉಸಿರಾಟ ನೋಡಿ. ಸೊ ಉಸಿರಾಟ ನೋಡಿದಾಗ ಸಾಯೋ ಟೈಮಲ್ಲೂ ಕೂಡ ನಿಮ್ಗೆ ಆಟೋಮೆಟಿಕ್ ಆಗಿ ಉಸಿರು ನೋಡಕ್ ಸ್ಟಾರ್ಟ್ ಮಾಡ್ತೀರಾ. ಉಸಿರು ನೋಡೋದಂದ್ರೇನು? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದು, ಆ ಕ್ಷಣದಲ್ಲಿ ಜೀವಿಸೋದು, ಇದ್ದದ್ದನ್ನ ಇದ್ದಂಗೆ ನೋಡೋದು. ಈ ರೀತಿ ಇದ್ರೆ ನಿಮ್ ಮೈಂಡ್ ಅಲ್ಲಿ ಏನೂ ಇಲ್ಲ ಅಂದ್ರೆ ನೀವ್ ಯಾಕೆ ಇನ್ನೊಂದ್ ಜನ್ಮ ಎತ್ತು ಬರ್ತೀರಾ? ಕರೆಕ್ಟ್ ಅಲ್ವಾ? ಸೊ ಹಿಂಗೆ ಈ ಒಂದು ಸತ್ಯವನ್ನ ತಿಳಿಸೋದಕ್ಕಂತಾನೆ ಬುದ್ಧ ಆ ಜನ್ಮವನ್ನ ಪಡ್ಕೊಂಡ, ಗೌತಮ ಬುದ್ಧನಾಗಿ ಬಂದ, ಆ ಧ್ಯಾನವನ್ನ ಕಂಪ್ಲೀಟ್ ಅವನ ಜೀವನ ಪರ್ಯಂತ ಧ್ಯಾನ ಬಗ್ಗೆನೇ ತೋರಿಸ್ಕೊಟ್ಟ. ಆದ್ರೆ ನಾವ್ ಅದನ್ನ ಬಹಳ ಜನ ಹೆಂಗ್ ಗೊತ್ತಾ, ನಾವು ಇರೋದು ಹಂಗೆ ಧ್ಯಾನಕ್ ಬಂದ್ಮೇಲೆ ಆಲ್ಮೋಸ್ಟ್ ಪಾಸಿಟಿವ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಈಗ. ಸೊ ಮೊದಲೆಲ್ಲ ಧ್ಯಾನಕ್ಕಿಂತ ಮುಂಚೆ 90% ನೆಗೆಟಿವ್ ಅಲ್ವಾ, ಯಾರು ನಾವು ಅದನ್ನ ಗುರುತಿಸಲಿಲ್ಲ ಬುದ್ಧ ಏನ್ ಮಾಡ್ತಾ ಇದ್ದಾನೆ, ಸೊ ಅದನ್ನ ಹೆಂಗೆ ನಾವು ಸಂಸಾರದಲ್ಲಿ ಇದ್ಕೊಂಡು ಹೆಂಗ್ ಯೂಸ್ ಮಾಡಬಹುದು ಧ್ಯಾನ ಅನ್ನುವಂತ ಒಂದು ಸಂಜೀವಿನಿಯನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ ನಾವ್ ಯಾರು ಅದನ್ನ ಸರ್ಚ್ ಮಾಡಕ್ ಹೋಗ್ಲಿಲ್ಲ. ಮಹಾನ್ ವ್ಯಕ್ತಿಗಳು ತುಂಬಾ ಜನ ಆಗೋಗಿದ್ದಾರೆ. ಸೊ ಅವ್ರೆಲ್ಲರೂ ಕೂಡ ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ, ನಮ್ಗೆ ಗೊತ್ತು. ಈ ಪತ್ರಿಜೀವಿಗಳು ಸಕ್ಸಸ್ ಆದ್ರು, ಓಕೆ, ಹಂಗೆ ಸಿನಿಮಾ ನಟರು ನೋಡ್ತಾ ಅವರು ಸಕ್ಸಸ್ ಆಗಿದ್ದಾರೆ, ಈ ಸ್ಪೋರ್ಟ್ಸ್ ಮ್ಯಾನ್ಸ್ ಗಳು ಸಕ್ಸಸ್ ಆಗಿದ್ದಾರೆ, ವಿವೇಕಾನಂದರು, ಓಶೋ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ, ಯಾರೆಲ್ಲ ಹೋರಾಟ ಮಾಡಿದಾರೋ ಎಲ್ಲರೂ ಸಕ್ಸಸ್ ಆಗಿದ್ದಾರೆ, ನಮ್ಗೆ ಗೊತ್ತದು. ಬಟ್ ಅವ್ರು ಸಕ್ಸಸ್ ಆಗ ಕಾರಣ ಏನು? ಪತ್ರಿಜಿ ಗುರುಗಳು ಹಿಡ್ಕೊಂಡೆ ಹೇಳ್ತಾ ಇರೋದು, ಒಂದು ಮೂಲ ಇರ್ಬೇಕಲ್ವಾ ಹಿಂದೆ, ಒಂದೇನೋ ಒಂದು ಬೇರೆ ಇರುತ್ತೆ. ಸೊ ಅದನ್ನ ಯಾಕೆ ನಮ್ಗೆ ನೋಡಕ್ ಆಗ್ತಾ ಇಲ್ಲ? ಇದನ್ನ ಎಲ್ಲರಿಂದ ನೋಡಕ್ ಆಗಲ್ಲ. ಸೊ ಯಾರು ಆ ಸಂಸ್ಕಾರ ಇರುತ್ತೋ, ಎಷ್ಟೋ ಜನ್ಮಗಳ ಸಂಸ್ಕಾರ ಇಟ್ಕೊಂಡು ಬಂದಿರ್ತಾರಲ್ವಾ, ಅವ್ರು ಮಾತ್ರ ಸುಲಭವಾಗಿ ನೋಡ್ತಾರೆ. ಸೊ ಯಾಕೆ ಅನ್ನೋದನ್ನ. ಸೊ ಹಂಗೆ ಎಲ್ಲಾ ಮಹಾನ್ ವ್ಯಕ್ತಿಗಳ ಹಿಂದೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇತ್ತು. ಸೊ ಅದ್ ಯಾವ್ದಪ್ಪ ಅಂದ್ರೆ ಧ್ಯಾನ. ಧ್ಯಾನ ಮಾಡಿ ತಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು, ಸೊ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಜಗತ್ತಿಗೆ ಅದ್ಭುತವಾದಂತಹ ಅಂಶಗಳನ್ನ, ಜ್ಞಾನವನ್ನ ಕೊಡ್ತಾ ಬಂದ್ರು. ಕರೆಕ್ಟಾ? ಸೊ ಅದರಲ್ಲಿ ಪತ್ರಿಜಿ ಗುರುಗಳು ಕೂಡ ಸೊ ಆ ಬುದ್ಧ ಮಾಡಿರುವಂತಹ ಧ್ಯಾನವನ್ನ, ಪರಿಕಲ್ಪನೆನ ಅರ್ಥ ಮಾಡ್ಕೊಂಡು, ಸೊ ಅವ್ರ ಫ್ರೆಂಡ್ ಮೂಲಕನೇ ಅವ್ರು ಬಂದಿರೋದಾದ್ರೂ ಕೂಡ, ಸೊ ಬುದ್ಧನ ಬಗ್ಗೆ ಅವ್ರು ಹಲವಾರು ಪುಸ್ತಕಗಳನ್ನ ಓದೋ ಮೂಲಕ, ಆಧ್ಯಾತ್ಮದ ಪುಸ್ತಕಗಳನ್ನ ಓದೋ ಮೂಲಕ ಅಲ್ಲಿರುವುದನ್ನ ಪ್ರತಿಯೊಂದನ್ನು ಜ್ಞಾನವನ್ನ ಕೇವಲ ಕೇಳೋದಲ್ಲ, ತಿಳ್ಕೊಳ್ಳೋದಲ್ಲ, ಅದನ್ನ ಅಳವಡಿಸಬೇಕು. ಈ ಒಂದು ಪದಾನ ನಾವು ನಮ್ಮ ಆಧ್ಯಾತ್ಮ ಕ್ಷೇತ್ರ ಅಂದ್ರೆ ಧ್ಯಾನ ಕ್ಷೇತ್ರಗಳು ಅಳವಡಿಸ್ಕೋಬೇಕು. ನಾವ್ ಇದನ್ನ ಯಾವ ಪದ ಹೇಳಿ? ಅಳವಡಿಕೆ, ಅಪ್ಲೈ. ನಾ ಒಂದ್ ಮಾತು ಹೇಳ್ತೀನಿ ಮಾಸ್ಟರ್ಸ್, ಎಲ್ಲರೂ ಮಹಾನ್